ಧ್ರುವ ಸರ್ಜಾ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ, ಟೆನ್ಷನ್ ಯಾಕೆ ಬ್ರೋ, ಥಿಯೇಟರ್ನಲ್ಲಿ ನಾವು ಹಬ್ಬ ಮಾಡೋಣ ಅಥವಾ ಫಂಕ್ಷನ್ ಮಾಡೋಣ ಅಂಥೇಳಿ. ಈ ಒಂದು ಮಾತು ಯಾಕೆ ಹೇಳಿದರು ಕೆ ಡಿ ಸಿನಿಮಾದ ಸಾಂಗ್ ರಿಲೀಸ್ ಇವೆಂಟಲ್ಲಿ ಅಂತಂದರೆ, ನಿಮ್ಮ ಚಿತ್ರಗಳು 3 ವರ್ಷಕ್ಕೆ 4 ವರ್ಷಕ್ಕೆ 2 ವರ್ಷದ ಮೇಲೇ ಇರುತ್ತೆ ಒಂದೊಂದು ಚಿತ್ರ ಬರಬೇಕು ಅಂತಂದರೆ. ಸೊ ಇದನ್ನು ನೀವು ತಡಿಲಿಕ್ಕೆ ಅಥವಾ ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ ಏನು ತಯಾರಿ ಮಾಡ್ಕೊಂಡಿದ್ದೀರಿ ಅಂಥೇಳಿ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಈ ಥರದ ಒಂದು ಉತ್ತರ ಕೊಟ್ಟಿದ್ದರು ಧ್ರುವ ಸರ್ಜಾ ಅವರು. ಸೊ ಕೆ ಡಿ ಸಿನಿಮಾ ಸಂಬಂಧಪಟ್ಟಂಗೆ ವಿಚಾರ ಮಾತಾಡೋದಾದರೆ, ಇದು ಕೂಡ ಹೆಚ್ಚು ಕಡಿಮೆ 4 ವರ್ಷ, 3.5 4 ವರ್ಷ ಸಾಕಷ್ಟು ಟೈಮ್ ತೊಗೋತು. 2 ಪಾರ್ಟಲ್ಲಿ ಬರುವಂಥ ಸಿನಿಮಾ ಇದು. ಈ ಒಂದು ಪಾರ್ಟ್ 2 ಏನು ಬರುತ್ತೆ, ಇದರಲ್ಲಿ ಸುದೀಪ್ ಅವರು ಇರ್ತಾರೆ ಅಂಥೇಳಿ ಜೋಗಿ ಪ್ರೇಮ್ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಈ ಚಿತ್ರ ಏಪ್ರಿಲ್ 30ನೇ ತಾರೀಕು ಬರ್ತಾ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. KVN ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಬರ್ತಿರುವಂಥ ಕನ್ನಡದ ಸಿನಿಮಾ, ಬಹುಭಾಷೆಯಲ್ಲಿ ಈ ಚಿತ್ರ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹಾಡುಗಳು ಗಮನ ಸೆಳೆದಿರುವಂಥದ್ದು. ಚಿತ್ರದ ಒಟ್ಟು ಡ್ಯೂರೇಷನ್ 2 ಗಂಟೆ 23 ನಿಮಿಷ. ಸೊ ಈ ಸಿನಿಮಾ ದೊಡ್ಡ ಸಿನಿಮಾನೇ, ಹಾಗೆಯೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬರುತ್ತೆ ಅನ್ನುವಂಥದ್ದು. ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ಈ ಸಿನಿಮಾ ಬರುತ್ತೆ. ಹಾಗಾಗಿ ಆಯಾ ಭಾಷೆಯಲ್ಲಿ ಈ ಚಿತ್ರದ ಟ್ರೈಲರ್ ಅನ್ನೋಕ್ಕಿಂತ ಸಾಂಗ್ಗಳು, ಟೀಸರ್ಗಳು ಬಂದಿರುವಂಥದ್ದು. ಸೊ ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಮಾಹಿತಿ ಇರುತ್ತೆ, ಕೊಡ್ತಾನೆ ಇರ್ತೀನಿ. ಕೊನೆ ಮಾತು ಏನಪ್ಪ ಅಂತಂದರೆ, ಈ ಚಿತ್ರ ಫ್ಯಾಮಿಲಿ ಓರಿಯೆಂಟೆಡ್ ಎಮೋಷ್ನಲ್ ಕಂಟೆಂಟ್ ಇರುವಂಥ ಚಿತ್ರ, ಆದರೆ ಇದು ಆ್ಯಕ್ಷನ್ ಕಂಟೆಂಟ್ ಇರುವ ಚಿತ್ರವೂ ಕೂಡ ಆಗಿದೆ ಅಂಥೇಳಿ ನಾನು ಹೇಳ್ಬೋದು. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ವಿಷಯ ಇರುತ್ತೆ, ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದವರಿಗೆ.